ಕಳೆದ 15 ದಿನಗಳಿಂದ ನೀರು ಬಿಡುವಂತೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಸರ್ಕಾರ ಇವರತ್ತ ನೋಡ್ಲೇ ಇಲ್ಲ. ಪರಿಣಾಮ ಏನಾಯ್ತು ಗೊತ್ತಾ? ನಿನ್ನೆ ಯಾದಗಿರಿ ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆದು ಹೋಯ್ತು. ತಾಳ್ಮೆಗೆ ಒಂದು ಬೆಲೆ ಇರುತ್ತೆ, ಒಂದು ಇತಿಮಿತಿ ಇರುತ್ತೆ. ತಾಳ್ಮೆ ಮೀರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಡ್ಯಾಮ್ನ ಗೇಟ್ ಅನ್ನೇ ಒಡೆದು ಹಾಕಿ ತಮ್ಮ ಜಮೀನುಗಳಿಗೆ ನೀರನ್ನ ಹರಿಸಿಕೊಂಡಿದ್ದಾರೆ ರೈತರು. ಇನ್ನೇನು ಮಾಡ್ತಾರೆ? ಒಂದಿನ, 2 ದಿನ, 4 ದಿನ, 8 ದಿನ, 15 ದಿನ ಆಯ್ತು ಅವರು ಪ್ರೊಟೆಸ್ಟ್ ಮಾಡ್ತಾ ಕೂತಿದಾರಲ್ಲಿ. ರಾತ್ರಿ ನೀವು ತೆಲಂಗಾಣಕ್ಕೆ ನೀರನ್ನ ಹರಿಸ್ತೀರಿ, ಅಲ್ಲಿಂದ ನಮ್ಮ ರೈತರಿಗೆ ನೀರನ್ನ ಕೊಡೋದಕ್ಕಾಗ್ತಾ ಇಲ್ಲ. ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ನಾವು ಮಾತಾಡಬೇಕು ಅನ್ನುವಂತ ಸೌಜನ್ಯ ವ್ಯವಧಾನ ನಿಮ್ಮಲ್ಲಿಲ್ಲ. ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ, ಅಲ್ಲಿ ಗೇಟು ಒಡೆದಿದೆ. ಅಧಿಕಾರಿಗಳು ಬಂದು ತಡೆಯೋದಕ್ಕೆ ಹೋದ್ರೆ ಅಧಿಕಾರಿಗಳನ್ನ ಅಲ್ಲಿಂದ ಓಡಿಸಿದ್ದಾರೆ ಅನ್ನುವಂತ ಮಾಹಿತಿಯೂ ಕೂಡ ಇದೆ. ಅನ್ನದಾತರ ಆಕ್ರೋಶ ಹೆಚ್ಚಾದ್ರೆ ಏನಾಗುತ್ತೆ ಅನ್ನೋದಕ್ಕಿದೆ ಉದಾಹರಣೆ. ಬೆಳೆಗಳು ಒಣಗ್ತಾ ಇದ್ದಾರೆ, ಅವ್ರ ಸಂಕಟ ಏನು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಈ ಸರ್ಕಾರದವರು ರೈತರ ನೋವು ಏನು ಅಂತ ಸ್ಪಂದಿಸಲಿಲ್ಲ ಅಂತಂದ್ರೆ ನೀವೇನು ಕೂತಿದ್ದೀರಿ ಅಲ್ಲಿ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, 15 ದಿನದಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ನಮ್ಮ ಜಮೀನಲ್ಲಿ ಬೆಳೆಗಳು ಒಣಗ್ತಾ ಇವೆ ಮಹಾಸ್ವಾಮಿ, ನೀರನ್ನ ಬಿಡಿ ಅಂತ ಸಾಲ ಸೂಲ ಮಾಡಿ ಬೆಳೆ ಮಾಡಿರ್ತಾರೆ ಅವರು. ನೀರ್ ಬಿಡ್ಲಿಲ್ಲ ಅಂತಂದ್ರೆ ಇವ್ರು 15 ದಿನದಿಂದ ಇವರು ಇಲ್ಲಿ ಆ ಹನಿ ಟ್ರ್ಯಾಪೋ ಅದೋ ಇದ್ರಲ್ಲೇ ಮುಳುಗಿದ್ರು. ರೈತರ ಕಡೆ ನೋಡೋದಕ್ಕಾಗ್ಲಿಲ್ಲ, ಗೇಟ್ ಹೊಡೆದಿದ್ದಾರೆ. ಏನೆಲ್ಲ ಆಯ್ತು ನಿನ್ನೆ? ಖಂಡಿತವಾಗಿಯೂ ಶ್ರೀಪಾದ್, ಏನು ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಏಪ್ರಿಲ್ 15ರವರೆಗೆ ನೀರನ್ನು ಹರಿಸಬೇಕಂತೇಳಿ ಕಳೆದ 15 ದಿನಗಳಿಂದ ಏನು ಅನ್ನದಾತರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಈ ಒಂದು ಪ್ರತಿಭಟನೆ ಕೂಗನ್ನ ಸರ್ಕಾರ ತನ್ನ ಕಿವಿಗೆ ಹಾಕಿಸಿಕೊಳ್ಳಿಲ್ಲ. ಇದರಿಂದ ರೊಚ್ಚಿಗೆದ್ದಂತ ರೈತರು ಏನು ನಿನ್ನೆ ತಡರಾತ್ರಿ ಏನು ನಾರಾಯಣಪುರದ ಎಡದಂಡೆ ಕಾಲುವೆಯಲ್ಲಿರುವಂತ ಏನು ಸುರಪುರ ತಾಲೂಕಿನ ಹುಣಸಗಿ ತಾಲೂಕಿನ ಏನು ಮುದನೂರು ಗ್ರಾಮದ ಬಳಿ ಇರುವಂತಹ ಒಂದು ಉಪ ಕಾಲುವೆಯ ಗೇಟ್ ಅನ್ನ ಒಡೆಯುವ ಮೂಲಕ ಏನು ರೈತರು ತಮ್ಮ ಕಾಲುವೆಗಳಿಗೆ ನೀರನ್ನು ಹರಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ರೈತರು ಸಾಕಷ್ಟು 15 ದಿನಗಳಿಂದ ಪ್ರತಿಭಟನೆ ನಡೆದ್ರು. ಯಾವುದೇ ಸರ್ಕಾರ ಅವರ ಮನವಿ ಆಗಿರ್ಬೋದು ಮತ್ತು ಅವರ ಆಗ್ರಹಕ್ಕೆ ಎಚ್ಚೆತ್ತುಕೊಳ್ಳದೆ ಇರೋದ್ರಿಂದ ರೊಚ್ಚಿಗೆದ್ದಂತ ರೈತರು ನಿನ್ನೆ ತಡರಾತ್ರಿ ಡ್ಯಾಂಗೆ ನುಗ್ಗಿದ್ದಂತ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಸಹ ಏನು ರೈತರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು ಅನ್ನುವಂತ ಮಾಹಿತಿ ಇರುವಂತದ್ದು. ಆದ್ರೆ ಅಧಿಕಾರಿಗಳನ್ನು ಸಹ ಅಲ್ಲಿರುವಂತಹ ರೊಚ್ಚಿಗೆದ್ದ ರೈತರು ಅವರನ್ನು ಬೆನ್ನಟ್ಟಿ ಓಡಿಸುವ ಮೂಲಕ ಡ್ಯಾಂನ ಗೇಟ್ಗಳನ್ನ ಮುರಿದು ತಮ್ಮ ಕಾಲುವೆಗಳ ಮುಖಾಂತರ ಏನು ಆ ಜಮೀನಿಗಾಗಿ ನೀರನ್ನು ಹರಿಸಿಕೊಳ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚನ್ನ ಮಾಡಿ ಈಗಾಗಲೇ ಬೆಳೆಗಳನ್ನ ಬೆಳೆದಿದ್ದಾರೆ. ಹೀಗಾಗಿ ಆ ಬೆಳೆಗಳು ಸಂಪೂರ್ಣವಾಗಿ ಒಣಗುವ ಹಂತವನ್ನ ತಲುಪಿದ್ದಾವೆ. ಹೀಗಾಗಿ ಆ ಒಂದು ಆ ಬೆಳೆಗಳಿಗೆ ನೀರಿಲ್ಲದೆ ಹೋದ್ರೆ ಇನ್ನೊಂದು 2-3 ದಿನಗಳ ನೀರಲ್ಲಿ ಹೋದ್ರೆ ಸಂಪೂರ್ಣವಾಗಿ ರೈತರು ಆ ಸಾಲದ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯ ಸ್ಥಿತಿ ಇರುವಂತಹ ಕಾರಣಕ್ಕಾಗಿ ರೈತರು ನಿನ್ನೆ ಆ ಡ್ಯಾಂಗೆ ನುಗ್ಗಿ ಈಗಾಗಲೇ ಡ್ಯಾಮ್ ಗೇಟ್ಗಳನ್ನ ಮುರಿದಿರುವಂತದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.